ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಈ ವೆದರಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನೋಡಿ ಗರ್ಗರಿಯಾಗಿ ಚಕ್ಲಿನ ಮಾಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷದೊಳಗೆ ಮಾಡ್ಕೋಬೋದು. ಮನೇಲಿರೋದು ಇಂಗ್ರೀಡಿಯೆಂಟ್ನಲ್ಲೇ ಇದನ್ನು ಚಕ್ಲಿನ ಮಾಡ್ಕೋಬೋದು. ಫ್ರೆಂಡ್ಸ್, ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ. ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನಿಲ್ಲಿ ಅಕ್ಕಿ ಹಸಿಟ್ಟು ತೊಗೋತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನು ನಾವು ಪ್ಯಾಕೆಟ್ನಾದರೂ ತೊಗೋಬೋದು, ಇಲ್ಲ ನಾವು ಮನೇಲಿ ನೀಟಾಗಿ ಅಕ್ಕಿ ವಾಶ್ ಮಾಡಿ ಒಣಗಿಸಿ ಮಿಲ್ ಮಾಡಿಸ್ಬೋದು. ಅದನ್ನಾದರೂ ಸರಿ. ನಾನಿಲ್ಲಿ ಮನೇಲಿ ಮಿಲ್ ಮಾಡಿಸಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ಒಂದು 4 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ 4 ಬಟ್ಲು ತೊಗೊಂಡಿದ್ದೀನಿ. ಇದೇ ಬಟ್ಲಲ್ಲಿ 1 ಬಟ್ಲು ಹುರ್ಗಡ್ಲೆನ ತೊಗೋತಾ ಇದ್ದೀನಿ. ಇದನ್ನು ತಗೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಬಾರ್ದು, ನುಣ್ಣಗೆ ರುಬ್ಬಬೇಕು. ನೋಡಿ, ಇವಾಗ ರುಬ್ಬಿದಾಗಿದೆ. ಇವಾಗ ಅಕ್ಕಿ ಹಸಿಟ್ಟಿಗೆ ಇದನ್ನು ಸೇರಿಸೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಜೀರಿಗೆನೂ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿ ಆದಮೇಲೆ ಇವಾಗ ಖಾರ ಪುಡಿ, ಇವಾಗ ಮೆಣಸಿನ್ಕಾಯಿ ಇವಾಗ ಹಾಕ್ಬೋದು, ಇಲ್ಲ ನಾನಿಲ್ಲಿ ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಇದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ನೋಡಿ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೀವು ಬಟರ್ ಕೂಡ ಹಾಕ್ಬೋದು. ಬಟರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಬಟರ್ ಇರಲಿಲ್ಲ, ಅದಕ್ಕೆ ನಾನಿಲ್ಲಿ ಆಯಲ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಆಯಲ್ಲು ನೀಟಾಗಿ ಕಾಯಿಸ್ಬಿಟ್ಟು ಹಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಹಾಕ್ಬಾರ್ದು, ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಬೇಕು. ನಾನಿಲ್ಲಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಡ್ಡೆಯಿಂದವ ಒಂದು ಮಾಡ್ಕೊಳ್ಳೋಣ. ಜಾಲರಿ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ನೀಟಾಗಿ ಫುಲ್ಲು ಅದು ಮಿಕ್ಸ್ ಆಗಬೇಕು. ಇವಾಗ ಎಣ್ಣೆ ಹಸಿಟ್ಟು ಎಲ್ಲ ನೀಟಾಗಿ ಉಂಡೆ ಥರ ಆಗಬೇಕು. ನೋಡಿ, ನಾವು ಹಿಂಗೆ ಮುಟ್ಟಿದರೆ ಉಂಡೆ ಥರ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು. ನಾವು ಈ ರೀತಿ ಆಯಿಲ್ ಹಾಕಬೇಕು, ಇಲ್ಲಾಂದರೆ ಬಟರ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಗರ್ಗರಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಹಾಕಿ, ನಾನು ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಅದಕ್ಕೆ ಸಾಲ್ಟ್ ಹಾಕಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಚಕ್ಲಿಗಳು ಬರ್ತಾವೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನೀಟಾಗಿ ಸಾಫ್ಟಾಗಿ ಬರ್ತಾಯಿದೆ. ನೋಡಿ, ಎಷ್ಟು ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ಒಂದು ಚೂರು ಒಡೆದೋಗಲ್ಲ, ಎಲ್ಲೂ ಏನೂ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಹಾಕ್ಬೋದು ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಒತ್ತಿಬಿಟ್ಟಿದ್ದು. ನನ್ನ ಮಗಳು ಎಲ್ಲ ನೀಟಾಗಿ ಒತ್ತಿರೋದು ನಾನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲೂ ಕೂಡ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಚಕ್ಲಿ ಬಂದಿದ್ದೇವೆ ಫ್ರೆಂಡ್ಸ್. ಇವತ್ತಿನ ಲಾಗು ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಗರಿಗರಿಯಾಗಿ ಚಕ್ಲಿ ರೆಡಿಯಾಗಿದ್ದಾವೆ. ಬಾಯ್ ಬಾಯ್.